ನಿಮ್ ಮಗು ಹಾಲು ಕುಡಿದ್ರು ಸಂತೃಪ್ತಿ ಆಗ್ತಿಲ್ವಾ? ಅಥವಾ ನಿಮ್ಗೆ ನಿಮ್ ಮಗುಗೆ ಎದೆ ಹಾಲು ಸಾಕಾಗ್ತಿದೆಯೋ ಇಲ್ಲೋ ಅನ್ಕೊಂಡು ಚಿಂತೆ ಕಾಡ್ತಿದ್ಯಾ? ಡೋಂಟ್ ವರಿ. ಈ ವಿಡಿಯೋದಲ್ಲಿ ನಿಮ್ ಮಗುವಿಗೆ ನಿಮ್ ಎದೆ ಹಾಲು ಸಾಕಾಗ್ತಿದೆ ಇಲ್ವೋ ಅನ್ಕೊಂಡು ಹೇಗ್ ತಿಳ್ಕೊಳ್ಳೋದು, ಹಾಗೆ ಈ ಎದೆ ಹಾಲು ಕಡಿಮೆ ಆಗಲು ಮುಖ್ಯ ಕಾರಣಗಳೇನು, ಮತ್ತೆ ಮನೆಯಲ್ಲೇ ನ್ಯಾಚುರಲ್ ಆಗಿ ನಿಮ್ ಎದೆ ಹಾಲು ಯಾವ ರೀತಿ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಲೋ ಬ್ರೆಸ್ಟ್ ಮಿಲ್ಕ್ ಅಂದ್ರೆ ಏನು? ಎಸ್, ಎದೆ ಹಾಲು ತುಂಬಾ ತುಂಬಿರ್ಬೇಕಂತೇನಲ್ಲ. ನಿಮ್ ಮಗುವಿಗೆ ನಿಮ್ ಹಾಲು ಕುಡಿದು ಸಂತೃಪ್ತಿ ಆಗ್ತಿತ್ತು, ಅದಕ್ಕೂ ಬೇಕಾದಷ್ಟು ಹಾಲು ಹೋಗ್ತಿತ್ತು, ಅದಕ್ಕೆ ಹೊಟ್ಟೆ ಎಲ್ಲ ತುಂಬ್ತಿತ್ತು ಅಂತಂದ್ರೆ ಸಾಕು, ಅದೇ ಮುಖ್ಯ ಆಗಿರುತ್ತೆ. ಕೆಲವೊಬ್ರೆಲ್ಲ ಬ್ರೆಸ್ಟ್ ಸೈಜ್ ಮೇಲೆ ಕೂಡ ಎದೆ ಹಾಲನ್ನ ಜಡ್ಜ್ ಮಾಡ್ತಿರ್ತಾರೆ. ಅಂದ್ರೆ ಸ್ಮಾಲ್ ಏನಾದ್ರು ಬ್ರೆಸ್ಟ್ ಸೈಜ್ ಇತ್ತು ಅಂತಂದ್ರೆ ಕಡಿಮೆ ಹಾಲು ಅನ್ಕೊಂಡು ಈ ರೀತಿ ಅಸ್ಯೂಮ್ ಮಾಡ್ಕೊಂತಿರ್ತಾರೆ. ಸೊ ಆ ರೀತಿ ಅಲ್ಲ, ಯಾವಾಗ್ಲೂನು ಬ್ರೆಸ್ಟ್ ಸೈಜ್ ಮೇಲೆ ಹಾಲು ಡಿಪೆಂಡ್ ಆಗಿರೋದಿಲ್ಲ. ಹಾಗಾದ್ರೆ ಈ ಎದೆ ಹಾಲು ಕಡಿಮೆ ಆಗಲು ಮುಖ್ಯ ಕಾರಣಗಳೇನು? ಎಸ್, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಫ್ರೀಕ್ವೆಂಟ್ ಫೀಡಿಂಗ್ ಇಲ್ಲದಿರೋದು. ಎಸ್, ಇವಾಗ ಸಾಮಾನ್ಯವಾಗಿ ಎಷ್ಟು ನಾವು ಮಗುವಿಗೆ ಮೇಲಿಂದ ಮೇಲೆ ಹಾಲು ಕುಡಿಸ್ತೀವಿ ಅಷ್ಟು ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ, ಹೆಚ್ಚಾಗುತ್ತೆ. ಫ್ರೀಕ್ವೆಂಟ್ ಆಗಿ ಹಾಲು ಕುಡಿಸ್ತಿದ್ದಿಲ್ಲ ಅಂತಂದ್ರೂ ಕೂಡ ಕಡಿಮೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಸ್ಟ್ರೆಸ್ ಮತ್ತೆ ಟೆನ್ಷನ್ ಇತ್ತಂದ್ರೂ ಕೂಡ ಕಡಿಮೆ ಆಗುತ್ತೆ. ಅಂತಂದ್ರೆ ಈ ಸ್ಟ್ರೆಸ್ ಟೆನ್ಷನ್ ನಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಡೈರೆಕ್ಟ್ ಆಗಿ ನಿಮ್ ಎದೆ ಹಾಲಿನ ಮೇಲೆ ಇಂಪ್ಯಾಕ್ಟ್ ಬಿದ್ಬಿಡುತ್ತೆ. ಸೊ ಇದರಿಂದ ಕೂಡ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮದರ್ಸ್ ಡಯಟ್. ಎಸ್, ನಿಮ್ಮ ಆಹಾರದ ಮೇಲೆ ನಿಮ್ಮ ಹಾಲಿನ ಉತ್ಪತ್ತಿ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನೀವು ಎಷ್ಟು ಒಳ್ಳೆಯ ಕ್ವಾಲಿಟಿ ಆದಂತ ಆಹಾರ ಸೇವಿಸ್ತೀರಿ ಅಷ್ಟು ಫಲವತ್ತತೆಯಾದ ಹಾಲು ಉತ್ಪತ್ತಿ ಆಗುತ್ತೆ, ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ನಿಮ್ಮ ಆಹಾರ ಏನಾದ್ರೂ ಸರಿಯಾಗಿದ್ದಿಲ್ಲ ಅಂತಂದ್ರೆ ಅವಾಗ ಕೂಡ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಥೈರಾಯ್ಡ್ ಇತ್ತು ಅಥವಾ PCOS, PCOD, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಟೈಪ್ ಈ ರೀತಿ ಏನಾದ್ರು ಹೆಲ್ತ್ ಇಶ್ಯೂ ಇತ್ತು ಅಂತಂದ್ರೂ ಕೂಡ ಈ ಹಾಲಿನ ಉತ್ಪತ್ತಿ ಮೇಲೆ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ. ಇಷ್ಟು ಮುಖ್ಯ ಕಾರಣಗಳಿಂದ ನಿಮ್ಮ ಹಾಲಿನ ಉತ್ಪತ್ತಿ ಕಡಿಮೆ ಆಗಿರೋ ಚಾನ್ಸಸ್ ಇರುತ್ತೆ. ಡೋಂಟ್ ವರಿ, ಭಯ ಪಡಕ್ ಹೋಗ್ಬೇಡಿ. ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿ, ಸೇಫ್ ಆಗಿ, ನ್ಯಾಚುರಲ್ ಆಗಿ ನಿಮ್ ಎದೆ ಹಾಲನ್ನ ನೀವು ಮನೆಯಲ್ಲೇನೆ ಹೆಚ್ಚು ಮಾಡ್ಕೋಬಹುದು. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಡಿಮ್ಯಾಂಡ್ ಫೀಡಿಂಗ್. ಎಸ್, ನಿಮ್ ಮಗುಗೆ ಎಷ್ಟು ಮೇಲಿಂದ ಮೇಲೆ ಹಾಲು ಕುಡಿಸ್ತೀರಿ, ಪ್ರತಿ 2 ರಿಂದ 3 ಗಂಟೆಗೊಮ್ಮೆ ಹಾಲು ಕುಡಿಸಿದ್ರೆ ನಿಮ್ಮ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತೆ. ಅಂದ್ರೆ ಬಯಾಲಜಿಕಲಿ ಹೇಳ್ಬೇಕಂತಂದ್ರೆ ನೀವು ಮೇಲಿನ ಮೇಲೆ ಹಾಲು ಕುಡಿಸಿದಷ್ಟು ನಿಮ್ ಬ್ರೆಸ್ಟ್ ಏನಿರ್ತಾವಲ್ಲ ಅದು ಸಿಗ್ನಲ್ ಬ್ರೈನ್ ಸಿಗ್ನಲ್ ಕಳಿಸುತ್ತೆ, ಅಂದ್ರೆ ಇನ್ನೂ ಹೆಚ್ಚಿನ ಹಾಲಿನ ಅಗತ್ಯ ಇದೆ ಅನ್ಕೊಂಡು. ಸೊ ಅವಾಗ ದೇಹ ಇನ್ನೂ ಹೆಚ್ಚಿನ ಹಾಲಿನ ಉತ್ಪತ್ತಿ ಮಾಡೋಕೆ ರೆಡಿ ಆಗುತ್ತೆ. ಸೊ ಇದು ಒಂದು ತುಂಬಾ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ. ಆದಷ್ಟು ನೀವು ಮೇಲಿನ ಮೇಲೆ ಹಾಲು ಕುಡಿಸ್ತಾ ಬನ್ನಿ. ಮೇಲಿನ ಮೇಲೆ ಕುಡಿಸಿದಷ್ಟು ನಿಮ್ಮ ಮಗುವಿನ ತೂಕದಲ್ಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ನಿಮ್ಮ ಹಾಲಿನ ಉತ್ಪತ್ತಿಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಮದರ್ಸ್ ಡಯಟ್. ಎಸ್, ನೀವು ಒಂದು ಒಳ್ಳೆಯ ಫಲವತ್ತತೆಯಾದ ಆಹಾರ ಸೇವಿಸಬೇಕಾಗತ್ತೆ. ಆದಷ್ಟು ನಿಮ್ಮ ಆಹಾರದಲ್ಲಿ ರಾಗಿ ಮತ್ತೆ ಜೋಳನ ಜಾಸ್ತಿ ಬಳಸ್ತಾ ಬನ್ನಿ. ಹೈನ ಪದಾರ್ಥ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವೆಲ್ಲ ತುಂಬಾ ಅಧಿಕ ಪ್ರಮಾಣದಲ್ಲಿ ಸೇವಿಸ್ತಾ ಬನ್ನಿ. ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಆಯ್ತು, ಸೀಸನ್ ತಕ್ಕಂತ ಫ್ರೂಟ್ಸ್, ಎಗ್ ಸೇವಿಸ್ತಾ ಬನ್ನಿ. ಸ್ಪೆಷಲಿ ಎಗ್ ಏನಿರುತ್ತಲ್ಲ ಹಾಲು ಉತ್ಪತ್ತಿ ಹೆಚ್ಚಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಸೇವಿಸ್ತಾ ಬನ್ನಿ. ಮೆಂತಿ ಅಂತಂದ್ರೆ ಈ ಮೆಂತೆ ಪಲ್ಯನೂ ಸೇವಿಸಬಹುದು, ಅಥವಾ ಈ ಮೆಂತೆ ಕಾಳನ್ನ ನೆನೆಸಿಟ್ಟು ಆ ನೀರು ಕೂಡ ಕುಡಿಬಹುದು. ಇವೆಲ್ಲದರ ಜೊತೆಗೆ ತುಂಬಾ ಮುಖ್ಯವಾದ್ದು ಅಂತಂದ್ರೆ ನೀರು. ಎಸ್, ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರಿ ಅಷ್ಟು ನೀವು ದೇಹ ಹೈಡ್ರೇಟ್ ಆಗಿರುತ್ತೆ, ನಿಮ್ಮ ಹಾಲಿನ ಉತ್ಪತ್ತಿ ಕೂಡ ಚೆನ್ನಾಗುತ್ತೆ. ಸೊ ಹಾಗಾಗಿ ಆದಷ್ಟು ದಿನದಲ್ಲಿ ಒಂದು 3 ರಿಂದ 5 ಲೀಟರ್ ಆದ್ರೂ ನೀರು ಕುಡಿತಾ ಬನ್ನಿ. ಅದು ಸ್ಪೆಷಲಿ ಇವಾಗ ಸಮ್ಮರ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಾ ಬಂತು. ಸೊ ತುಂಬಾ ಜಾಸ್ತಿ ನೀರು ಕುಡಿದ್ರೆ ಒಳ್ಳೇದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಟ್ ಮತ್ತೆ ಸ್ಟ್ರೆಸ್ ಕಂಟ್ರೋಲ್. ಎಷ್ಟು ನೀವು ರೆಸ್ಟ್ ಮಾಡ್ತೀರಿ, ಅದು ಸ್ಪೆಷಲಿ ಸ್ಟಾರ್ಟಿಂಗ್ ಒಂದು 3 ರಿಂದ 6 ತಿಂಗಳವರೆಗೂ ನೈಟ್ ಮಗು ತುಂಬಾ ಕೆಲವೊಂದ್ ಬಾರಿ ಎದ್ದು ಅಳತಿರುತ್ತೆ. ಕಾಲಿಕ್ ಪೇನ್ ಇಂದ ಆಗಿರ್ಬೋದು, ಹಶುವಿಂದ ಆಗಿರ್ಬೋದು. ಸ್ಟಾರ್ಟಿಂಗ್ ಎಲ್ಲ ಮಕ್ಕಳಲ್ಲಿ ಸಮಸ್ಯೆ ಆಗೋದು ಸಾಮಾನ್ಯ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ನಿಮ್ದು ಮನೆಯವ್ರದ್ದು ಆಯ್ತು ಅಥವಾ ನಿಮ್ದು ಹಸ್ಬೆಂಡ್ ಪಾರ್ಟ್ನರ್ದು ಎಲ್ಲ ಹೆಲ್ಪ್ ತಗೊಂತಾ ಬನ್ನಿ. ಇಲ್ಲ ಆಗೋದಿಲ್ಲ ಅಂತಂತಂದ್ರೆ ಬೆಳಗ್ಗೆ ಡೇ ಟೈಮ್ ದಲ್ಲಿ ನಿಮ್ ಮಗು ಯಾವಾಗೆಲ್ಲ ಮಲಗಿರುತ್ತೆ ಆ ಸಮಯದಲ್ಲಿ ರೆಸ್ಟ್ ಮಾಡ್ತಾ ಬನ್ನಿ. ಹಾಗೆ ಸ್ಟ್ರೆಸ್ ಕೂಡ ನೀವು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಇಫ್ ನೀವೇನಾದ್ರೂ ವರ್ಕಿಂಗ್ ಮದರ್ ಆಗಿದ್ರಿ ಅಂತಂದ್ರೆ ಸ್ವಲ್ಪ ದಿನಗಳ ಕಾಲ ತುಂಬಾ ಓವರ್ಲೋಡ್ ಆಗಿ ವರ್ಕ್ ಮಾಡಕ್ ಹೋಗ್ಬೇಡಿ, ಮ್ಯಾನೇಜ್ ಮಾಡ್ತಾ ಬನ್ನಿ. ಯಾಕಪ್ಪ ಅಂತಂದ್ರೆ ನೀವು ಚೆನ್ನಾಗಿ ರೆಸ್ಟ್ ಮಾಡ್ಲಿಲ್ಲ, ಸ್ಟ್ರೆಸ್ ಮಾಡ್ಲಿಲ್ಲ ಅಂತಂದ್ರೆ ಸಡನ್ ಆಗಿ, ಅದು ಸ್ಪೆಷಲಿ ಹೆಣ್ಮಕ್ಳು ದೇಹದಲ್ಲಿ ಏನಿರುತ್ತಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬೇಗ ಅಂದ್ರೆ ಬೇಗ ಆಗ್ಬಿಡುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಹಾಲಿನ ಮೇಲೆ ಹೊಡೆತ ಬೀಳುತ್ತೆ, ನಿಮ್ ದೇಹದ ತೂಕದ ಮೇಲೆ ಹೊಡೆತ ಬೀಳುತ್ತೆ. ತುಂಬಾ ಅಂದ್ರೆ ತುಂಬಾ
ಈ ಹೆಲ್ತ್ ಇಶ್ಯೂಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ರೆಸ್ಟ್ ಮತ್ತೆ ಸ್ಟ್ರೆಸ್ ಕಂಟ್ರೋಲ್ ತುಂಬಾ ಅಂದ್ರೆ ತುಂಬಾ ಮುಖ್ಯವಾಗಿರುತ್ತೆ. ಬಂದ್ಬಿಟ್ಟು ಬ್ರೆಸ್ಟ್ ಮಸಾಜ್. ಎಸ್, ಆದಷ್ಟು ನಿಮ್ ಮಗುಗೆ ಫೀಡ್ ಮಾಡಿದ ನಂತರ ಈ ನಿಮ್ ಬ್ರೆಸ್ಟ್ ನ ಮಸಾಜ್ ಮಾಡ್ತಾ ಬನ್ನಿ. ಟೈಮ್ ನಮ್ಗೆಲ್ಲ ಆಗೋದಿಲ್ಲ, ಮನೆಯಲ್ಲ ಜನ ಇರ್ತೇವೆ, ಹಾಗೆ ಏನಾದ್ರೂ ತೊಂದರೆ ಇತ್ತು ಅಂತಂದ್ರೆ ನೀವು ಸ್ನಾನಕ್ಕೆ ಹೋಗ್ತಿರ್ತಿರಲ್ಲ, ಎವ್ರಿ ಟೈಮ್ ಸ್ನಾನಕ್ಕೆ ಹೋದಾಗ ನೀವು ಬಳಸುವಂತ ಕೊಬ್ಬರಿ ಎಣ್ಣೆ ಆಯ್ತು ಅಥವಾ ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್ ಇರುತ್ತಲ್ಲ, ಅದರಿಂದ ನಿಮ್ ಎರಡು ಬ್ರೆಸ್ಟ್ ನ ಮಸಾಜ್ ಮಾಡ್ಕೊಳ್ಳಿ. ಒಂದ್ 5 ನಿಮಿಷಗಳ ಕಾಲ ಆದ್ರೂ ಮಸಾಜ್ ಮಾಡ್ಕೊಳ್ಳಿ. ಆ ನಂತರ ಬಿಸಿ ನೀರ್ಲೆ ಸ್ನಾನ ಮಾಡ್ತಾ ಬನ್ನಿ. ಇದರಿಂದ ಬ್ರೆಸ್ಟ್ ನಲ್ಲಿರೋ ಸುತ್ತ ಇರೋ ನರ್ವ್ಸ್ ಏನು ಇರುತ್ತಲ್ಲ, ತುಂಬಾ ರಿಲ್ಯಾಕ್ಸ್ ಫೀಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಹಾಲಿನ ಉತ್ಪತ್ತಿ ಇಂಪ್ರೂವ್ ಮಾಡೋಕೆ ಸಹಾಯ ಆಗುತ್ತೆ. ಇದು ಒಂದು ಕೂಡ ಕೀ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದನ್ನ ನೀವು ಏನಾದ್ರೂ ಈ ಪಾಯಿಂಟ್ ನೀವು ಏನಾದ್ರು ಒಂದ್ ತಿಂಗಳು ಏನಾದ್ರೂ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ ನೀವು ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಕಾಣಬಹುದು. ಎಟ್ ಲಾಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಹೋಮ್ ರೆಮಿಡೀಸ್. ಜೀರಿಗೆ ಆಯ್ತು, ಅಜ್ವಾನ ಮತ್ತ ಮೆಂತಿ. ಎಸ್, ಇವು ಮೂರನ್ನು ಕೂಡ ನೀವು ನಿಮ್ ಎದೆ ಹಾಲಿನ ಉತ್ಪತ್ತಿ ಹೆಚ್ಚಿಸೋಕೆ ಬಳಸಬಹುದು. ಫಾರ್ ಎಕ್ಸಾಂಪಲ್ ಜೀರಾ ಅಂತಂತಂದ್ರೆ ಈ ಜೀರಿಗೆ ನೀರ್ ಕುಡಿತಾ ಬನ್ನಿ. ಈ ಅಜ್ವಾನ, ಈ ಮೆಂತಿ ಸೀಡ್ ಬೆಳಗ್ಗೆ ಎದ್ದ ನೈಟ್ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಎಂಟಿ ಸ್ಟಮಕ್ ಅಲ್ಲಿ ಕುಡಿಬಹುದು. ಜೀರಾ ವಾಟರ್ ಕೂಡ ನೀವು ಮಧ್ಯದಲ್ಲಿ ಊಟದ ನಂತರ ಈ ರೀತಿ ಬಳಸಬಹುದು. ನೀವು ಇದರಿಂದ ನಿಮ್ದು ತೂಕ ಇಳಿಸೋಕ್ ಕೂಡ ಸಹಾಯ ಆಗುತ್ತೆ. ಅಂದ್ರೆ ನಿಮ್ದೇನಾದ್ರೂ ಪ್ರೆಗ್ನೆನ್ಸಿನ ಸಾಮಾನ್ಯವಾಗಿ ಎಲ್ಲರದು ಸ್ವಲ್ಪ ಹೊಟ್ಟೆ ಉಳದೇ ಇರುತ್ತೆ. ಇವು ಮೂರು ಕೂಡ ನಿಮ್ ಪ್ರೆಗ್ನೆನ್ಸಿ ನಂತರದ ಫ್ಯಾಟ್, ಬೆಲ್ಲಿ ಫ್ಯಾಟ್ ಏನಿರುತ್ತಲ್ಲ ಅದನ್ನ ರೆಡ್ಯೂಸ್ ಮಾಡೋಕೆ ಆಯ್ತು, ನಿಮ್ಮ ಹಾಲಿನ ಉತ್ಪತ್ತಿ ಹೆಚ್ಚು ಮಾಡೋಕ್ ಕೂಡ ಸಹಾಯ ಮಾಡುತ್ತೆ. ಇವೆಲ್ಲ ಟಿಪ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ಬನ್ನಿ. ಶೋರ್ ನಿಮ್ ಎದೆ ಹಾಲಿನ ಉತ್ಪತ್ತಿಯಲ್ಲಿ ನೀವು ಪಕ್ಕ ಅಂದ್ರೆ ಪಕ್ಕ ಒಂದು 15ರಿಂದ 20 ದಿನಗಳಲ್ಲಿ ನೀವು ಡಿಫ್ರೆನ್ಸ್ ಕಾಣ್ತಾ ಬರ್ತೀರಿ. ಇವೆಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರು ಕೂಡ ನಿಮ್ ಮಗುವಿನ ತೂಕದಲ್ಲಿ ಯಾವ್ದೇ ರೀತಿ ಇಂಪ್ರೂವ್ಮೆಂಟ್ ಅನಿಸ್ತಿಲ್ಲ, ನಿಮ್ ಬ್ರೆಸ್ಟ್ ಫೀಡ್ ಮಾಡುವಾಗ ನಿಮ್ ಬ್ರೆಸ್ಟ್ ನೋವು ಆಗೋದು ಈ ರೀತಿ ಆಗ್ತಿತ್ತು, ಅಥವಾ ನಿಮ್ ಮಗುವಿನ ಯೂರಿನ್ ಮಿನಿಮಮ್ ಆದ್ರೂ ಒಂದ್ ದಿನದಲ್ಲಿ 6ರಿಂದ 8 ಪರಿ ಆದ್ರೂ ಪಾಸ್ ಮಾಡ್ಬೇಕು, ಅಷ್ಟೇನಾದ್ರೂ ಪಾಸ್ ಮಾಡ್ತಿದ್ದಿಲ್ಲ ಅಂತಂದ್ರೆ ನಿಮ್ ಮಗು ತುಂಬಾ ವೀಕ್ ಆಗಿದೆ, ತುಂಬಾ ಇನ್ಆಕ್ಟಿವ್ ಆಗಿದೆ ಅಂತ ಈ ರೀತಿ ನೀವೇನಾದ್ರೂ ಸಿಂಪ್ಟಮ್ಸ್ ನಿಮ್ ಮಗುವಿನಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ರಿ ಅಂತಂದ್ರೆ ಒಂದ್ ಬಾರಿ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಸೊ ಫ್ರೆಂಡ್ಸ್, ನಾ ಎಟ್ ಲಾಸ್ಟ್ ನಿಮ್ ಹತ್ರ ಹೇಳೋದೇನಪ್ಪಾ ಅಂತಂದ್ರೆ ಪೇಶನ್ಸ್ ಇರ್ಬೇಕಾಗತ್ತೆ. ಮಕ್ಕಳು ಬೆಳೆಸೋದಿರ್ಲಿ, ಹೆಲ್ತ್ ವಿಷಯ ಇರ್ಲಿ, ಯಾವುದೇ ವಿಷಯದಲ್ಲಿನೂ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಪೇಶನ್ಸ್ ಬೇಕಾಗುತ್ತೆ. ಇದು ಈ ಪಾಯಿಂಟ್ಸ್, ಈ ಟಿಪ್ಸ್ ಗಳನ್ನ ಮೇಂಟೈನ್ ಮಾಡಿ ಒಂದ್ 15-20 ದಿನಗಳಲ್ಲಿ ಶೋರ್ ನೀವು ಡಿಫ್ರೆನ್ಸ್ ಕಾಣ್ತೀರಿ. ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.